ಆತ್ಮೀಯ ವಿದ್ಯಾರ್ಥಿಗಳೇ, ಡಾಕ್ಟರ್ ಲತಾ ರಾಜಶೇಖರ್ ಅವರು ಬರೆದಿರುವ ಹಾಡಬೇಕಾಗಿದೆ ಇಂದು ಅನ್ನುವ ಪದ್ಯದ ನೋಟ್ಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಡಬೇಕಾಗಿದೆ ಇಂದು ಪದ್ಯವನ್ನು ಬರೆದಿರುವಂಥವರು ಡಾಕ್ಟರ್ ಲತಾ ರಾಜಶೇಖರ್ ಅವರು. ಮೂಲತಃ ಮೈಸೂರಿನವರು. ಅನೇಕ ರೀತಿಯ ಕಾವ್ಯ, ಮಹಾಕಾವ್ಯ, ಕಾದಂಬರಿ, ಸಣ್ಣ ಕತೆ, ನಾಟಕ, ಸಂಶೋಧನೆ, ಸಂಪಾದನೆ, ಜೀವನ ಚರಿತ್ರೆ, ಇತರೆ ಕೃತಿಗಳನ್ನು ಇವರು ಬರೆದಿದ್ದಾರೆ. ಸೊ ಇಲ್ಲಿ ಹಾಡಬೇಕಾಗಿದೆ ಇಂದು ಅನ್ನುವಂತಹ ಪದ್ಯದ ಆಶಯ ಏನಪ್ಪ ಅಂದರೆ, ಒಂದು ಯುಗಕ್ಕೆ ಬೇಕು ಅಂತ ಅನಿಸಿದಂಥ ಧರ್ಮ ಕಾಲಾನುಕಾಲವಾಗಿ ನಂತರದಲ್ಲಿ ಅದು ಮತವಾಗಿಬಿಡುತ್ತೆ, ಮತವಾಗಿ ನಿರುಪಯುಕ್ತ ಅಂತ ಅನಿಸ್ಬಿಡುತ್ತೆ. ಮತ್ತೊಂದು ಧರ್ಮಕ್ಕೆ ಅದು ಬೇಡ ಅಂತಲೂ ಕೂಡ ಅನಿಸ್ಬೋದು. ಹೀಗೆ ಮತಗಳಾಗಿ ಜನತೆಯನ್ನು ಗುಂಪಾಗಿ ಇತ್ತೀಚೆಗೆ ಹೊಡಿತಾ ಇದೆ. ಯುದ್ಧಗಳನ್ನು ಆರಂಭ ಮಾಡೋ ಥರ ಮಾಡಿಬಿಟ್ಟಿದೆ. ಲೋಕ ಒಂದು ರೀತಿ ತಪ್ಪು ದಾರಿಗೆ ಹೋಗ್ತಾ ಇದೆ. ಹಾಗಾಗಿ ಇದನ್ನು ಬಿಟ್ಟು ಒಳ್ಳೆ ದಾರಿಗೆ ಹೋಗಬೇಕು. ವಿಶ್ವ ಮಾನವರಾಗಿ ನಾವೆಲ್ಲರೂ ಬದಲಾಗಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಇಟ್ಕೊಂಡು ಈ ಒಂದು ಹಾಡಬೇಕಾಗಿದೆ ಇಂದು ಪದ್ಯವನ್ನು ಡಾಕ್ಟರ್ ಲತಾ ರಾಜಶೇಖರ್ ಬರೆದಿದ್ದಾರೆ. ಮೊದಲನೇ ಪ್ಯಾರವನ್ನು ನೋಡ್ತಾ ಹೋಗೋಣ. ಕಗ್ಗತ್ತಲಾದ ಗುಹೆಯೊಳಗೆ ದಿಕ್ಕು ತಪ್ಪಿ ತೊಳಲಾಡದೆ ಬರಬೇಕಾಗಿದೆ ಬೆಳಕಿಗೆ. ಅಂದರೆ ಜನರು ಮೌಢ್ಯ, ಜಾತೀಯತೆ, ಕೋಮುವಾದ ಹೀಗೆ 10 ಸೀಮಿತವಾಗಿ ಆಲೋಚನೆಗಳಲ್ಲಿ ಸಿಲುಕಿಬಿಟ್ಟಿದ್ದೇವೆ. ಅದರಿಂದ ಹೊರಬಂದು ವಿಶಾಲವಾಗಿ ಜಗತ್ತನ್ನು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಅಂದರೆ ಕೆಟ್ಟ ಆಲೋಚನೆಗಳು ಮನುಷ್ಯನನ್ನು ಕತ್ತಲೆಗೆ ದೂಡ್ತವೆ. ಹಾಗಾಗಿ ಅವುಗಳಿಂದ ದೂರವಾಗಿ ಒಳ್ಳೆಯ ವಿಚಾರಗಳನ್ನ ಅಳವಡಿಸಿಕೊಂಡು ಬೆಳಕಿನ ಕಡೆಗೆ ಮನುಷ್ಯ ಬರಬೇಕು, ಜಾಗೃತನಾಗಬೇಕು ಅಂತೇಳಿ ಲೇಖಕಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಸೀಮಿತವಾಗಿ, ಅಂದರೆ ಕತ್ತಲೊಳಗಡೆ ಹೋಗಬಾರ್ದು. ನಾವು ಅಂದರೆ ಮಂಗನಿಂದ ಮಾನವ ಆಗಿದ್ದೇವೆ, ಮತ್ತೆ ಮಂಗ ಆಗಬಾರ್ದು ಅನ್ನುವಂತಹ ಒಂದು ದೃಷ್ಟಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈಗ ನಂತರದ ಸಾಲುಗಳು, 2ನೇ ಸಾಲನ್ನು ನೋಡೋಣ. ಪಾಚಿ ಕಟ್ಟಿ ರಾಡಿಯಾಗಿ ನಿಂತ ನೀರಿನಡಿಯಿಂದ ಎದ್ದು ನಡೆಯಬೇಕಾಗಿದೆ ಹೊರಗೆ. ಅಂದರೆ ನಾವೆಲ್ಲರೂ ಕೂಡ ಪಾಚಿ ಕಟ್ಟಿದ ನೀರು ಯಾವ ರೀತಿ ಕಲುಷಿತವಾಗಿರುತ್ತದೋ ಅದೇ ರೀತಿ ಇಲ್ಲಿ ನಾವು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಒಂದು ಯಾವುದೋ ಸೀಮಿತವಾದ ವಿಚಾರದೊಳಗಡೆ ಮುಳುಗಿಬಿಟ್ಟಿದ್ದೇವೆ. ಅಲ್ಲಿ ನಮಗೆ ಪಾಚಿ ಕಟ್ಬಿಟ್ಟಿದೆ ನಮ್ಮ ಸುತ್ತಮುತ್ತಲಿನ ವಾತಾವರಣ. ನೋಡಿ, ಅಲ್ಲಿ ಹರಿಯೋ ನೀರು ಯಾವಾಗಲೂ ಕೂಡ ಶುದ್ಧಿಯಾಗಿರ್ತದೆ. ಅದೇ ಪಾಚಿ ಕಟ್ಟಿದ ನೀರು ಅದೊಂದು ರೀತಿ ಕಲುಷಿತವಾಗಿರ್ತದೆ. ಹಾಗಾಗಿ ಮನುಷ್ಯ ಕೂಡ ಇಲ್ಲಿ ತನ್ನ ಚಿಂತನೆಯನ್ನು ಒಂದೇ ಕಡೆ ಇರಿಸಬಾರ್ದು. ಹೊರಗಿನ ವಿಚಾರಗಳನ್ನ ಅರಿತುಕೊಂಡು ನಡಿಬೇಕಾಗ್ತದೆ. ಆಗ ಮಾತ್ರ ಆತ ಉತ್ತಮ ವ್ಯಕ್ತಿ ಆಗಬಲ್ಲ ಅಂತೇಳಿ ಇಲ್ಲಿ ಲೇಖಕಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ಇದಾದ್ಮೇಲೆ ಇನ್ನು 3ನೇ ಪ್ಯಾರಕ್ಕೆ ಹೋಗೋಣ. ಮತೀಯ ವ್ಯಾಮೋಹಕ್ಕೆ ಸಿಲುಕಿ ಭ್ರಮಾಧೀನರಾಗಿ ನರಳುವುದನ್ನು ಬಿಟ್ಟು ಸ್ನೇಹ ಪ್ರೀತಿಯ ಕವಿತೆ ಆಡಬೇಕಾಗಿದೆ ಎಂದು. ಅಂದರೆ ಪ್ರಪಂಚದಲ್ಲಿ ಇಂದು ಮತೀಯವಾದ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗಾಗಿ ನನ್ನ ಮತವೇ ಮೇಲು ಉಳಿದವು ಕೀಳು ಅನ್ನೋ ಭ್ರಮೆಯನ್ನು ನಾವೆಲ್ಲರೂ ಕೂಡ ಹೊಂದ್ಬಿಟ್ಟಿದ್ದೀವಿ. ಅದರಿಂದ ನಾವೆಲ್ಲರೂ ಹೊರಗಡೆ ಬಂದು ಎಲ್ಲರನ್ನ ಗೌರವಿಸುವಂಥದ್ದು, ಸ್ನೇಹ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವ ಅವಶ್ಯಕತೆ ಇದೆ ಅಂತೇಳಿ ಇಲ್ಲಿ ಲೇಖಕಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಂತರದ ಅಲ್ಲಿ ಕೊನೆಯ ಪ್ಯಾರವನ್ನು ನೋಡೋಣ. ಅಲ್ಪತೆಯನ್ನು ಅಳಿಸಿ ವಿಶಾಲತೆಯ ಬೆಳೆಸಿ ಪ್ರೇಮ ಕ್ರಾಂತಿಯ ಕಹಳೆ ಮೊಳಗಿಸಿ ಸಾರಬೇಕಾಗಿದೆ ಎಂದು ವಿಶ್ವಮಾನವ ನೀತಿಯ. ಅಂದರೆ ಸೀಮಿತವಾದಂತಹ ಭಾವನೆಯನ್ನು ನಾವು ನಮ್ಮಿಂದ ಒಡೆದೋಡಿಸ್ಬೇಕಾಗಿದೆ. ವಿಶಾಲವಾಗಿ ಜಗತ್ತನ್ನು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಎಲ್ಲರಲ್ಲೂ ಕೂಡ ಒಗ್ಗಟ್ಟನ್ನು ಮೂಡಿಸಬೇಕಾಗಿದೆ. ಆ ಮೂಲಕ ನಾವೆಲ್ಲರೂ ವಿಶ್ವಮಾನವ ಸಂದೇಶವನ್ನು ಸಾರಬೇಕಾಗಿದೆ ಅಂತ ಲೇಖಕಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದು ಆಡಬೇಕಾಗಿದೆ ಇಂದು ಅನ್ನುವ ಪದ್ಯದ ಸಾರಾಂಶ. ಈ ಒಂದು ಪದ್ಯದ ಸಾರಾಂಶ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಈ ಒಂದು ಸಮ್ಮರಿಯನ್ನು ಇಟ್ಕೊಂಡು ನೀವು ಉತ್ತರವನ್ನು ಬರೀತಾ ಹೋದರೆ ಖಂಡಿತವಾಗಿ ನಾವು ಕೊಟ್ಟಿರೋ ಸಮ್ಮರಿ ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.